ಪ್ರತಿ ವರ್ಷ ನೀಟ್ ರಿಸಲ್ಟ್ ಬಂದಾಗ ವಿದ್ಯಾರ್ಥಿಗಳು ಸಾಯ್ತಾ ಇದ್ದಾರೆ, ಸೂಸೈಡ್ ಮಾಡ್ಕೊಳ್ತಾನೆ ಇದ್ದಾರೆ. ಇದು ಕಾಮನ್ ಆಗಿ ಹೋಗಿದೆ ಸೂಸೈಡ್. ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಆಗ್ತಾ ಇದೆ, ಅದು ವಿರುದ್ಧ ಹೋರಾಟ ಆಗಬೇಕಾಗುತ್ತೆ ಇವತ್ತು. ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಮಾಡೋದೇ ಪ್ರೈವೇಟ್ ಲಾಬಿಗಳಿಗೆ ಹೊಣೆಯಾಗ್ತಾರೆ, ಟ್ಯೂಷನ್ಗಳು ಉತ್ತರ ಆಗ್ತಾರೆ. ಇವತ್ತು ಟ್ಯೂಷನ್ ಇಂಡಸ್ಟ್ರಿ ಬಂದು 70,000 ಕೋಟಿ. ನಮ್ಗೆ ಯಾವ ತರ ದೇಶ ಬೇಕು? ಭಗತ್ ಸಿಂಗ್ ದೇಶ ಬೇಕು, ವಿವೇಕಾನಂದ, ನೇತಾಜಿ ದೇಶ ಬೇಕು. ಎಲ್ಲಿ ಪ್ರತಿಯೊಂದು ಮಗು ಕೂಡ ತನ್ನ ಡಾಕ್ಟರ್ ಆಗ್ಬೇಕಂದ್ರೆ ಓದಕ್ಕಾಗಬೇಕು, ಇಂಜಿನಿಯರ್ ಓದಕ್ಕಾಗಬೇಕು. ಆ ತರ ದೇಶ ಬೇಕು ನಮ್ಗೆ. ಅದಕ್ಕೆ ನಮ್ಗೆ ಹೆಚ್ಚೆಚ್ಚು ಸರ್ಕಾರಿ ಶಾಲೆಗಳು, ಪಬ್ಲಿಕ್ ಎಜುಕೇಶನ್ ಬೇಕು. ಮೋದಿ ಸರ್ಕಾರ ಇವತ್ತು ಪಬ್ಲಿಕ್ ಎಜುಕೇಶನ್ ದುಡ್ಡೇ ಕೊಡ್ತಾ ಇಲ್ಲ, ಕಟ್ ಮಾಡ್ತಾ ಇದ್ದಾರೆ ಬಜೆಟ್ ನ. ನಾನು ರಾಜೇಶ್ ಭಟ್ ಅಂತ, ನಾನು ಸ್ಕೂಲ್ ಟೀಚರು, ಮಕ್ಕಳಿಗೆ ಮ್ಯಾಥ್ಸ್ ಸೈನ್ಸ್ ಹೇಳ್ಕೊಡ್ತಾ ಇದ್ದೀನಿ. ಇವತ್ತೇನು ನಾವು ಇಡೀ ದೇಶದಲ್ಲಿ ಹೋರಾಟ ನೋಡ್ತಾ ಇದೀವಿ, ಇದು ಈ ದೇಶದಲ್ಲಿ ಇವತ್ತೇನು ಒಂದು ವೇದಿಕೆ ಸೃಷ್ಟಿಯಾಗಿದೆ. ಇದಕ್ಕೆ ನಾವು CJP ಇರ್ಬೋದು, ಸೋನಂ ಸರ್ ಇರ್ಬೋದು, ಇವರಿಗೆ ನಾವು ಅಪ್ರಿಷಿಯೇಟ್ ಮಾಡ್ತಾನೆ. ಇದೊಂದು ಸ್ಪಾಂಟೇನಿಯಸ್ ಆಗಿ ಏನು ಬಂದಿಲ್ಲ. ಏನು ವಿದ್ಯಾರ್ಥಿಗಳ ಸಿಟ್ಟಿತ್ತು, ಜನಗಳ ಸಿಟ್ಟಿತ್ತು, ಒಂದು ವೇದಿಕೆ ಸಿಕ್ಕಿದೆ. ಆ ವೇದಿಕೆ ಇವತ್ತು ಈ ಹೋರಾಟನ ದೊಡ್ಡ ಮಟ್ಟಕ್ಕೆ ತಗೊಂಡೋಗ್ತಾ ಇದೆ. ಇವತ್ತು ಮೊದಲನೇದಾಗಿ ಧರ್ಮೇಂದ್ರ ಪ್ರಧಾನ್ ರೆಸಿಗ್ನೇಷನ್ ಕೊಡಬೇಕು, ಕರೆಕ್ಟು. ಅದೊಟ್ಟಿಗೆ ಅಕಾಮಡೇಟಿವಿಟಿ ಕೊಡಬೇಕು, ಕರೆಕ್ಟ್. ಅದೊಟ್ಟಿಗೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ನೀಟೇ ಒಂದು ದೊಡ್ಡ ಚೀಟು. ನೀಟ್ ಎಕ್ಸಾಮ್ ನೀಟಾಗಿ ನಡೆಯಲ್ಲ. ಯಾಕೆ ಅಂದ್ರೆ ನೀಟನ್ನು ತಗೊಂಡ್ಬಂದಿದ್ದು ಆಗಿನ ಕಾಂಗ್ರೆಸ್ ಸರ್ಕಾರ 2010ರಲ್ಲಿ. ಅದು ವಿರುದ್ಧ ಹೋರಾಟ ಬಂದ್ಮೇಲೆ ವಾಪಸ್ ಮಾಡಿದ್ರು. ಆಮೇಲೆ ಮತ್ತೆ 2016ರಲ್ಲಿ ಇದೇ BJP ಸರ್ಕಾರ ನೀಟನ್ನು ಇಂಟ್ರೊಡ್ಯೂಸ್ ಮಾಡಿದ್ರು. ಅದಾದ್ಮೇಲಿಂದ ಏನಾಗಿದೆ? ಪ್ರತಿ ವರ್ಷ ನೀಟ್ ರಿಸಲ್ಟ್ ಬಂದಾಗ ವಿದ್ಯಾರ್ಥಿಗಳು ಸಾಯ್ತಾ ಇದ್ದಾರೆ, ಸೂಸೈಡ್ ಮಾಡ್ಕೊಳ್ತಾನೆ ಇದ್ದಾರೆ. ಇದು ಕಾಮನ್ ಆಗಿ ಹೋಗಿದೆ ಸೂಸೈಡು. ಈ ಸರಿ ಜಾಸ್ತಿ ಆಗಿದೆ. ಇವತ್ತು ಯಾಕೆ ಇದಾಗ್ತಾ ಇರೋದು? ಯಾಕೆಂದ್ರೆ ನೀಟ್ ಇವತ್ತು ಸಂಪೂರ್ಣವಾಗಿ ಕಮರ್ಷಿಯಲೈಸ್ ಆಗ್ಬಿಟ್ಟಿದೆ. ಸರ್ಕಾರ ಇವತ್ತು ನೀಟ್ ಎಕ್ಸಾಮ್ ನಡೆಸೋದು ಏನ್ ತಗೊಂಡೋಗ್ಬಿಟ್ಟು ಪ್ರೈವೇಟ್ ಟ್ಯೂಷನ್ ಲಾಬಿಗೆ ಒಳಗಾಗಿದೆ. ಟ್ಯೂಷನ್ ಸೆಂಟರ್ಸ್ ಗಳು ಉದ್ಧಾರ ಆಗ್ತಾ ಇದ್ದಾರೆ. ಇವತ್ತು NT ಒಳಗಡೆ ಯಾರಿದ್ದಾರೆ? NT ಒಳಗಡೆ ಇರೋ ರಾಜಕಾರಣಿಗಳು, ಟ್ಯೂಷನ್ ಸೆಂಟರ್ ಮಾಲೀಕರು, ಇವ್ರುಗಳು ಸೇರ್ಕೊಂಡು ಶಿಕ್ಷಣವನ್ನ, ನೀಟ್ ಎಕ್ಸಾಮ್ ನ ಕಾರ್ಪೊರೇಟೈಸ್ ಮಾಡಿದ್ದಾರೆ. ಅದನ್ನ ನಾವು ಇವತ್ತು ಬ್ಯಾನ್ ಮಾಡಬೇಕು. ನೀಟು ಮತ್ತೆ NTA ಬ್ಯಾನ್ ಆಗಬೇಕು. ಯಾಕೆ ಅಂದ್ರೆ ಹೇಳ್ತೀನಿ ನೋಡಿ, ಇವತ್ತು 4 ಲಕ್ಷ 5 ಲಕ್ಷ ಕೊಟ್ಬಿಟ್ಟು ನೀಟ್ ಕ್ಲಾಸಸ್ ಹೋಗ್ತಾರೆ ಮಕ್ಕಳು. ಇವಾಗ ಕ್ವಾಲಿಫೈ ಮಾಡಕ್ಕಾಗಲ್ಲ. ಯಾಕಾಗಲ್ಲ? ಇವತ್ತು 22 ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದ್ರೆ ಸೀಟ್ ಇರೋದು ಎಷ್ಟು ಅನ್ಕೊಂಡಿದ್ದೀರಾ? 1,15,000 ಸೀಟ್ ಅಷ್ಟೇ. ಅದರಲ್ಲೂ ಗೌರ್ಮೆಂಟ್ ಸೀಟ್ ಎಷ್ಟು? 54,000 ಸೀಟ್ ಅಷ್ಟೇ. ಹಂಗಂದ್ರೆ ಓದೋರ್ಗೆ ಎಲ್ಲೂ ಸಿಗಲ್ಲ, ಎಲ್ಲಾ ಮಕ್ಕಳಿಗೂ ಸಿಗಲ್ಲ. ವಿದ್ಯಾರ್ಥಿಗಳು ತಪ್ಪಲ್ಲ ಅದು. ಅದೇ ವಿದ್ಯಾರ್ಥಿಗಳಿಗೆ ಅರ್ಥ ಆಗಲ್ಲ, ಪೋಷಕರಿಗೆ ಅರ್ಥ ಆಗಲ್ಲ. ಸರ್ಕಾರಿ ಮೆಡಿಕಲ್ ಕಾಲೇಜ್ನ ಹೆಚ್ಚೆಚ್ಚು ತೆರಿಬೇಕು. ಸರ್ಕಾರ ತೆರಿತಾ ಇಲ್ಲ, ಪ್ರೈವೇಟ್ ತೆರಿತಾ ಇದ್ದಾರೆ. ಇವತ್ತು ಸರ್ಕಾರಿ ಕಾಲೇಜ್ಗಳನ್ನ ತೆರೆದ್ರೆ ಸೀಟ್ಗಳು ಜಾಸ್ತಿ ಆಗುತ್ತೆ, ನಮ್ಮ ಮಕ್ಕಳಿಗೆ ಸೀಟ್ ಸಿಗುತ್ತೆ. ಆದ್ರೆ ಇವತ್ತು ಏನ್ ಮಾಡಿದ್ದಾರೆ? ಅಲ್ಲೂ ಕೂಡ ದಂಧೆ, ಪ್ರೈವೇಟೈಸೇಷನ್ ಆಫ್ ಎಜುಕೇಶನ್ ಆಗ್ತಾ ಇದೆ. ಅದು ವಿರುದ್ಧ ಹೋರಾಟ ಆಗಬೇಕಾಗುತ್ತೆ ಇವತ್ತು. ಅದೊಟ್ಟಿಗೆ ಸರ್ಕಾರಿ ಕಾಲೇಜ್ಗಳನ್ನ ಹೆಚ್ಚೆಚ್ಚು ಕಟ್ಟಬೇಕು ಕೇಂದ್ರ ಸರ್ಕಾರ. ನೀಟು ಮತ್ತೆ NTA ಅಬಾಲಿಷ್ ಮಾಡಬೇಕು. ಮತ್ತೇನ್ ಮಾಡಬೇಕು ಸರ್ ಅಂದ್ರೆ ನಾವ್ ಹೇಳೋದು, ಹೆಚ್ಚೆಚ್ಚು ಮೆಡಿಕಲ್ ಕಾಲೇಜ್ ತೆಗೀರಿ, ಆಮೇಲೆ ಎಕ್ಸ್ಪರ್ಟ್ಸ್ ನ ಕರೀರಿ. ಹೆಂಗೆ ಇದನ್ನ ಮಾಡೋದು? ಬರೇ ಒಂದು ಎಂಟ್ರೆನ್ಸ್ ಎಕ್ಸಾಮು ವಿದ್ಯಾರ್ಥಿಗಳ ಅಳಿಯಕ್ ಸಾಧ್ಯನಾ? MCQ ಮೇಲೆ ಒಬ್ಬನ ಅಳಿಯಕ್ ಸಾಧ್ಯ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ. ಇವತ್ತು ಎಕ್ಸ್ಪರ್ಟ್ಸ್ ಎಲ್ಲ ಕೂತ್ಕೊಂಡು, ಎಜುಕೇಶನಿಸ್ಟ್ಗಳು ಕೂತ್ಕೊಂಡು, ಸ್ಟೇಕ್ ಹೋಲ್ಡರ್ಸ್ ಎಷ್ಟು ಜನ ಇದ್ದಾರೆ, ಒಪಿನಿಯನ್ ತಗೊಂಡು ಎಕ್ಸಾಮ್ ನ ರೂಪಣೆ ಮಾಡಬೇಕು. ಅಂತ ನ್ಯಾಷನಲ್ ಲೆವೆಲ್ ಎಕ್ಸಾಮು ಅದು ತಪ್ಪು. ನ್ಯಾಷನಲ್ ಲೆವೆಲ್ ಎಕ್ಸಾಮ್ ಮಾಡೋದೇ ಪ್ರೈವೇಟ್ ಲಾಬಿಗಳಿಗೆ ಹೊಣೆಯಾಗ್ತಾರೆ, ಟ್ಯೂಷನ್ಗಳು ಉದ್ಧಾರ ಆಗ್ತಾರೆ. ಇವತ್ತು ಟ್ಯೂಷನ್ ಇಂಡಸ್ಟ್ರಿ ಬಂದು 70,000 ಕೋಟಿ. ನೆಕ್ಸ್ಟ್ ವರ್ಷ ಪ್ರೊಜೆಕ್ಷನ್ ಇರೋದು 1 ಲಕ್ಷ ಕೋಟಿ ಜಾಸ್ತಿ ಆಗುತ್ತೆ. ಅಂದ್ರೆ ಎಜುಕೇಶನ್ ಬಜೆಟ್ ಗಿಂತ ಜಾಸ್ತಿ ದುಡ್ಡು ಇವತ್ತು ಟ್ಯೂಷನ್ ಅಲ್ಲಿ ಇದೆ. ಅವರೆಲ್ಲ ಇವತ್ತು ಲಾಬಿ ಮಾಡ್ತಾರೆ. ಎಲ್ಲಾ ಪಕ್ಷದವರು, ಕಾಂಗ್ರೆಸ್ ಇರ್ಲಿ, BJP ಇರ್ಲಿ, MLAಗಳು, MLCಗಳು, MP ಗಳದ್ದು ಪ್ರೈವೇಟ್ ಕಾಲೇಜ್ಗಳಿದೆ. ಅವರೆಲ್ಲ ಸೇರ್ಕೊಂಡು ಇವತ್ತು ಇದು ನೀಟನ್ನ ಕಮರ್ಷಿಯಲೈಸ್ ಮಾಡಿರೋದು. ನಾವೆಲ್ಲ ಹೋರಾಟ ಮಾಡೋದು ಮರಿಬಾರ್ದು. ನಮ್ಗೆ ಯಾವ ತರ ದೇಶ ಬೇಕು? ಭಗತ್ ಸಿಂಗ್ ದೇಶ ಬೇಕು, ವಿವೇಕಾನಂದ, ನೇತಾಜಿ ದೇಶ ಬೇಕು. ಎಲ್ಲಿ ಪ್ರತಿಯೊಂದು ಮಗು ಕೂಡ ತನ್ನ ಡಾಕ್ಟರ್ ಆಗ್ಬೇಕಂದ್ರೆ ಓದಕ್ಕಾಗಬೇಕು, ಇಂಜಿನಿಯರ್ ಓದಕ್ಕಾಗಬೇಕು. ಆ ತರ ದೇಶ ಬೇಕು ನಮ್ಗೆ. ಅದಕ್ಕೆ ನಮ್ಗೆ ಹೆಚ್ಚೆಚ್ಚು ಸರ್ಕಾರಿ ಶಾಲೆಗಳು, ಪಬ್ಲಿಕ್ ಎಜುಕೇಶನ್ ಬೇಕು. ಮೋದಿ ಸರ್ಕಾರ ಇವತ್ತು ಪಬ್ಲಿಕ್ ಎಜುಕೇಶನ್ ದುಡ್ಡೇ ಕೊಡ್ತಾ ಇಲ್ಲ, ಕಟ್ ಮಾಡ್ತಾ ಇದ್ದಾರೆ ಬಜೆಟ್ ನ. ರಾಜ್ಯ ಸರ್ಕಾರ ಇವತ್ತು ಗೌರ್ಮೆಂಟ್ ಶಾಲೆಗಳನ್ನ ಮುಚ್ಚಾಕಿದೆ. ಕಾಂಗ್ರೆಸ್ ಸರ್ಕಾರ ಇದೆ. ಏನ್ ವ್ಯತ್ಯಾಸ? ಏನು ವ್ಯತ್ಯಾಸ ಅಲ್ಲ. ಇಸೆ ಕಾಂಗ್ರೆಸ್ ಅಂಡ್ BJP ಆರ್ ಸೇಮ್ ಕಾಯಿನ್, 2 ಫೇಸಸ್. ಅವರಿಬ್ರು ಹಠಾವ್ ಮಾಡಬೇಕು. ಅದೊಟ್ಟಿಗೆ ಈ ಹೋರಾಟ ಇವತ್ತೇನಾಗಿದೆ, ಮೊನ್ನೆ ಡೆಲ್ಲಿಯಲ್ಲಿ ಒಂದೊಂದು ಹನಿ ರಕ್ತ ನೆಲದ ಮೇಲೆ ಬಿದ್ದಿದೆ. ಇದಕ್ಕೆ ಸರ್ಕಾರ ಉತ್ತರ ಕೊಟ್ಟೇ ಕೊಡಬೇಕು. ಇತಿಹಾಸ ಕೇಳುತ್ತೆ. ಇವತ್ತು ಇವ್ರಿಗೆ ಕಪಾಲು ಕೊಡದಂಗೆ ಕೇಂದ್ರ ಸರ್ಕಾರ ಕಪಾಲು ಕೊಡುತ್ತಿದ್ದಾರೆ ವಿದ್ಯಾರ್ಥಿಗಳು. ಇವತ್ತು ಇಲ್ಲಿ ಮಾತ್ರ ಅಲ್ಲ, ದೇಶದೆಲ್ಲೆಡೆ ಇವತ್ತು ನೋಡಿ, ಇಲ್ಲೇ ನೋಡಿ, ನಾವೆಲ್ಲ B ಟೀಮ್ ಅಂತ ಕರೆದು ಧರ್ಮೇಂದ್ರ ಪ್ರಧಾನ್ B ಟೀಮ್ ಆಫ್ ಟೆರರಿಸ್ಟ್ ಅಂತ.
ಚಿಕ್ಕ ಮಕ್ಕಳಿದ್ದಾರೆ ಟೆರರಿಸ್ಟಾ, ಇಲ್ಲಿ ದೊಡ್ಡವರಿದ್ದಾರೆ, ವಯಸ್ಸಾದವರು ಇದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ, ಯಂಗ್ಸ್ಟರ್ಸ್ ಇದ್ದಾರೆ, ಡಬಲ್ ಡಿಗ್ರಿ ಗ್ರಾಜುಯೇಟ್ಸ್ ಇದ್ದಾರೆ. ನಾವೆಲ್ಲ ಟೆರರಿಸ್ಟಾ? ಎಲ್ಲ ಮಾತಾಡಿದಿರಲ್ಲ, ಇದಕ್ಕೆಲ್ಲ ಉತ್ತರ ಕೊಡ್ತಾರೆ ಜನ. ಇಷ್ಟು ವರ್ಷ ನೀವು ಇದ್ರಲ್ಲ, ಒಳ್ಳೆ ಉತ್ತರ ಕೊಡ್ತಾರೆ. ಇದು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ನಿಲ್ಲಲ್ಲ ಅನ್ನೋದು ನನ್ಗೆ ಗೊತ್ತು. ಇದು ಮುಂದುವರಿಯುತ್ತೆ. ಈ ಸರ್ಕಾರ ಜನವಿರೋಧಿ ಸರ್ಕಾರ ಹೋಗೋರು ಹೋರಾಟ ಮುಂದುವರಿಯುತ್ತೆ. ಆಮೇಲೆ ಈ ಡೆಮೋಕ್ರಸಿ ಹಬ್ಬ ಏನಿದೆ ಈ ದೇಶದಲ್ಲಿ ಪ್ರತಿ ವರ್ಷ ಆಗಬೇಕು. ಹೋರಾಟಗಳು ಮಾಡಿದಾಗಲೇ ಡೆಮೋಕ್ರಸಿ ಉಳಕ್ ಸಾಧ್ಯ ಅಂತ ನಾನು ಹೇಳಕ್ ಥ್ಯಾಂಕ್ ಯು.